ಸ್ನೇಹಿತರೆ, ತಮ್ಮನಲ್ಲಿ ನೋಡಿದಿರಾ, ಗೊತ್ತಾಗಿರುತ್ತೆ. ನಾನು ಈಗ ಒಂದು ವಾರದಲ್ಲೇ ಜಿಯೋ ಇತ್ತು, ಪ್ರೈಸ್ ಜಾಸ್ತಿ ಇದೆಯಲ್ಲ ಅಂದ್ಬಿಟ್ಟು BSNL ಪೋರ್ಟ್ ಮಾಡಿಸ್ಕೊಂಡೆ. ಸೊ ಪೋರ್ಟ್ ಮಾಡಿಸ್ಕೊಂಡ್ಮೇಲೆ ನಾನು ಫೇಸ್ ಮಾಡ್ತಿರ್ತಂತ ಸಮಸ್ಯೆಗಳು ಎಷ್ಟು ಅಂತ ನೀವು ನೋಡ್ತಾ ಬನ್ನಿ. ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ, ಲೈವ್ ಆಗಿ ತೋರಿಸ್ತೀನಿ ಸೆಟ್ಟಿಂಗ್ಗಳ ಮುಖಾಂತರ. ಈಗ ತೋರಿಸ್ತಾ ಇದ್ದೀನಿ ಈ ರಿಯಾಲಿಟಿ ಹೇಗಿರುತ್ತೆ BSNL ನೆಟ್ವರ್ಕ್ ಎಕ್ಸ್ಪೀರಿಯೆನ್ಸು. ಈಗ ಏನು ಸಮಸ್ಯೆ ಆಗ್ತಿದೆ ಅಂದರೆ 3Gಗೆ ನೆಟ್ವರ್ಕ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ನೇಹಿತರೆ, ಕಾಲ್ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ, ಬಟ್ ಇಂಟರ್ನೆಟ್ ಸ್ಲೋ ಇದೆ ಸ್ನೇಹಿತರೆ. ಹಾಗೆ 4Gಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ನೇಹಿತರೆ, ಕಾಲ್ ಫೆಸಿಲಿಟಿ ಇಲ್ಲ, ಬರೀ ಇಂಟರ್ನೆಟ್ ಚೆನ್ನಾಗಿ ಬರುತ್ತೆ 1 Mbps ಅಲ್ಲಿ. ಒಂದೊಂದ್ಸರಿ ಒಂದು ವೀಡಿಯೋನೂ ಅಪ್ಲೋಡ್ ಆಗಲ್ಲ, ಅಷ್ಟು ಸಮಸ್ಯೆ ಕೊಡುತ್ತೆ. ಬಟ್ ಕಾಲ್ ಮಾಡಿದ್ರೆ ಕಾಲೇ ಹೋಗಲ್ಲ ಸ್ನೇಹಿತರೆ. ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಈಗ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನೋಡ್ತಾ ಇದ್ದೀರಿ BSNL ಪ್ರಿಫರೆನ್ಸ್ ನೆಟ್ವರ್ಕ್ ಟೈಪ್ಗೆ ಹೋಗಿದ್ದೀನಿ. 3Gನಲ್ಲಿದೆ ಸ್ನೇಹಿತರೆ. ಈಗ 3Gನಲ್ಲಿ ಈ ಕಾಲೆಲ್ಲ ಚೆನ್ನಾಗಿ ಹೋಗುತ್ತೆ ಸ್ನೇಹಿತರೆ. ನೋಡಿ, ಒಂದು ಕಾಲ್ ಮಾಡ್ತೀನಿ. ನೋಡೋರಲ್ವಾ, ಕಾಲ್ ಚೆನ್ನಾಗೋಯ್ತು. ಈಗ ಯೂಟ್ಯೂಬ್ಗೆ ಹೋಗ್ತೀನಿ ನೋಡಿ ಸ್ನೇಹಿತರೆ. ನೆಟ್ ಆನ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಸ್ಲೋ ಬರ್ತಾಯಿದೆ. ಸೊ ಒಂದೊಂದ್ಸರಿ ಇದು ಯೂಸ್ ಆಗೋದು ಇಲ್ಲ ಸ್ನೇಹಿತರೆ, ಅಷ್ಟು ಸ್ಲೋ ಆಗಿಬಿಡುತ್ತೆ. ತುಂಬಾ ಸಮಸ್ಯೆಗಳನ್ನ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಈಗ ಅದೇ ಡೇಟಾಗಿ ಹೋಗ್ಬಿಟ್ಟು ಸ್ನೇಹಿತರೆ, BSNLಗೆ ಹೋಗಿ ಪ್ರಿಫರೆನ್ಸ್ ಟೈಪ್ 4G ಲೆಟ್ಗೆ ಹೋಗ್ತಾಯಿದ್ದೀನಿ. ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. 4Gಲಿದೆ ಇವಾಗ. ಈಗ ನೋಡಿ, ನೆಟ್ಟು ಇನ್ನೂ ಸ್ಪೀಡಾಗಿ ಕಿತ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಇನ್ನೂ ನೆಟ್ವರ್ಕು ಚೇಂಜ್ ಆಗಿಲ್ಲ, 4Gಗೆ ಚೇಂಜ್ ಆಗುತ್ತೆ, ವೆಯ್ಟ್ ಮಾಡಿ. ತುಂಬ ಇಶ್ಯೂಗಳಾಗ್ತಿದೆ ಸ್ನೇಹಿತರೆ. ಸರ್ಕಾರದ ಕಂಪ್ನಿ ತುಂಬ ಇಂಪ್ರೂವ್ ಮಾಡಬೇಕಿತ್ತು, ಯಾಕೆ ಇಷ್ಟು ಲೇಜಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಬಟ್ ನೋಡೋಣ, ಮುಂದಕ್ಕಾದ್ರೂ ಅವರು ಇಂಪ್ರೂವ್ ಮಾಡ್ತಾರ ಅಂತ. ನೋಡಿ, ನೆಟ್ವರ್ಕ್ ಬಂತು, 4G ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ. ಸೊ ನೋಡಿ ಎಷ್ಟು ಫಾಸ್ಟಾಗಿ ಬರುತ್ತೆ, ಹಾಗೆ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ನೋಡಿ ಸ್ನೇಹಿತರೆ. ಸೊ 4G ಆಗಿ ವರ್ಕ್ ಆಗ್ತಿದೆ ನಮ್ಮ ಏರಿಯಾದಲ್ಲಿ. ಸೊ ಚೆನ್ನಾಗಿ ಬರ್ತಿದೆ 4G ಮಾತ್ರ. ಆದರೆ ಬಟ್ 4Gಗೆ ಹಾಕೋದ್ರಿಂದ ಕಾಲ್ ನೋಡಿ ಏನಾಗುತ್ತೆ ಅಂತ. ನೋಡ್ತಾ ಇದ್ದೀರಾ, ಕಾಲಲ್ಲೇ ಇಟ್ಟಿದ್ದೀನಿ, ಸ್ಪೀಕರು ಹಾಕಿದ್ದೀನಿ, ಯಾವ ರೆಸ್ಪಾನ್ಸು ಇಲ್ಲ. ಸೊ ಬೇರೆಯವ್ರು ಏನಾದರೂ ಈ 4Gನಲ್ಲಿ ನಾವು ಸೆಟ್ ಮಾಡಿದರೆ ಬೇರೆಯವ್ರು ಕಾಲ್ ಮಾಡಿದ್ರೆ ರಿಂಗ್ ಆಗುತ್ತೆ, ಬಟ್ ಇದಕ್ಕೆ ಯಾವುದೇ ಇನ್ಕಮಿಂಗು ಕಾಲು ನೋಟಿಫಿಕೇಷನು ಬರಲ್ಲ ಸ್ನೇಹಿತರೆ. ಅವ್ರಿಗೆ ಮಾತ್ರ ರಿಂಗ್ ಆಗ್ತಿರುತ್ತೆ. ಇಂಥ ಪ್ರಾಬ್ಲಮ್ಗಳು ನೋಡಿ, ಏನು ಮಾಡಿದ್ರೂ ಹೋಗ್ತಿಲ್ಲ. ನೋಡಿ, ಇನ್ನೊಂದು ಕಾಲ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಕಾಲ್ ಹೋಗ್ತಿಲ್ಲ, ಬೇರೆ ಫೋನ್ ಬಂದರೂ ಅದು ಆಗ್ತಿಲ್ಲ. ಇಂಥ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಜೊತೆಗೆ ಫೋನ್ ಕೂಡ ಹೀಟ್ ಆಗ್ತಿದೆ. ನೆಟ್ ಆನ್ ಮಾಡಿಕೊಂಡ್ರೆ ತುಂಬ ಫೋನ್ ಬಿಸಿ ಆಗುತ್ತೆ. 5 ನಿಮಿಷದಲ್ಲೇ ಎಷ್ಟು ಬಿಸಿ ಆಗುತ್ತೆ ಅಂದರೆ, ಒಂದು ಗೇಮ್ ಆಡಿದ್ರೆ PUBGನಾಗೆ ಬಿಸಿ ಆಗುತ್ತಲ್ಲ, ಆ ರೀತಿ ಬಿಸಿ ಆಗ್ತಿದೆ ನೋಡಿ ಸ್ನೇಹಿತರೆ. ಸಖತ್ ಬಿಸಿ ಆಗ್ತಿದೆ. ಇಂಥ ಪರಿಸ್ಥಿತಿಗಳನ್ನ ನಾನು ಫೇಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಮ್ಮ ಏರಿಯಾದಲ್ಲಿ 3G ಚೆನ್ನಾಗಿದೆ, ಬಟ್ 4G ಮಾತ್ರ ಬರೀ ಇಂಟರ್ನೆಟ್ಗೆ ಮಾತ್ರನೇ ಸ್ನೇಹಿತರೆ. ಅದಕ್ಕೆ ಯಾವುದೋ ಕಾಲ್ ಬರದೇ ಹೋಗುತ್ತಲ್ಲ ಅಂದ್ಬಿಟ್ಟು ನಾನು 3Gನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 3Gಲಿ ನೆಟ್ಟು ನಿಧಾನಕ್ಕೆ ಸುತ್ಕೊಂಡು ಬರುತ್ತೆ, ಏನೂ ಮಾಡೋಕ್ಕಲ್ಲ. 3 ಮಂತ್ ಆಗೋವರೆಗೂ ಪೋರ್ಟ್ ಮತ್ತೆ ಆಗೋಕ್ಕಾಗಲ್ಲ. ಒಂದು ಸಿಮ್ ನೆಟ್ವರ್ಕ್ ಹೋದರೆ 3 ತಿಂಗಳು ಬೇಕು ಪೋರ್ಟ್ ಆಗಬೇಕು ಅಂದರೆ ಸ್ನೇಹಿತರೆ. ಈಗ ನಾನು ಇದು ಜುಲೈ ಮಂತು 10ನೇ ತಾರೀಕಲ್ಲಿ ಪೋರ್ಟ್ ಹಾಕಿದ್ದೀನಿ ಸ್ನೇಹಿತರೆ. ಪೋರ್ಟ್ ಆಗಿದೆ ನಂದು. ಇನ್ನೂ ಜುಲೈ ಕಳೆದು ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರ್ 10ನೇ ತಾರೀಕು ಕಳೆಯುವವರೆಗೂ ನಾನು ಮತ್ತೆ ಜಿಯೋಗೆ ಹೋಗೋಕ್ಕಾಗಲ್ಲ. ಇದರಲ್ಲಿರೋಣ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ಮು, ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಿದೆ ಸ್ನೇಹಿತರೆ. ಯಾರಾದರೂ ಕಾಲ್ ಮಾಡ್ತಿರ್ತಾರೆ, 4Gಗೆ ಹೋದಾಗ 3G ಅವ್ರದ್ದು ಇರಲ್ಲ, ಕಾಲ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗ್ತಿಲ್ಲ. ಇಂಥ ಸಮಸ್ಯೆಗಳು. ನಾನು ಇದಕ್ಕೆ ಕಾಲ್ ಮಾಡಿದೆ, ಯಾವುದಕ್ಕೆ, ಸಹಾಯವಾಣಿಗೆ ಕಾಲ್ ಮಾಡಿದೆ, BSNL ಕಸ್ಟಮರ್ ಕೇರ್ಗೆ.
ಅವರು ಕೂಡ ಸ್ನೇಹಿತರೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಸ್ನೇಹಿತರೆ. ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಯಾವಾಗ ನೆಟ್ವರ್ಕು 4G ಬರುತ್ತೆ ನಿಮ್ಮ ಏರಿಯಾಗೆ ನಮ್ಗೆ ಗೊತ್ತಿಲ್ಲ ಅಂತ ಅವರು ಕೂಡ ಹೇಳಿದ್ರು ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ, ಇಂಥ ಫೆಸಿಲಿಟಿ ಯಾವುದು ಒಳ್ಳೆ ಫೆಸಿಲಿಟಿ ಜಿಯೋ ಏರ್ಟೆಲ್ ಥರ ಕೊಟ್ಟಿಲ್ಲ. ದಯವಿಟ್ಟು ಇನ್ನೂ ಒಂದು 6 ತಿಂಗಳು 1 ವರ್ಷದವರೆಗೂ ನೀವು BSNLಗೆ ಪೋರ್ಟ್ ಆಗಬೇಕು ಅನ್ನೋರು ಇದ್ದರೆ ಯಾರೂ ಪೋರ್ಟ್ ಆಗಬೇಡಿ. ಒಂದು 6 ತಿಂಗಳು 1 ವರ್ಷ ಇರಿ ಸ್ನೇಹಿತರೆ. ಆಮೇಲೆ 4G ಕಂಪ್ಲೀಟಾಗಿ ಅವರು ಮೋಸ್ಟ್ಲಿ ಎಲ್ಲ ಕಡೆ ಅಪ್ಗ್ರೇಡ್ ಮಾಡ್ಬೋದು ಆಲ್ ಇಂಡಿಯಾ. ಆವಾಗ ಒಳ್ಳೆ ಮಾಹಿತಿ ಸಿಗುತ್ತೆ, ಒಳ್ಳೆ ಇಂಟರ್ನೆಟ್ ಸಿಗುತ್ತೆ. ಆವಾಗ ನಾವು ಬೇಕಾದದ್ದು ಯುಟಿಲೈಸ್ ಮಾಡ್ಕೋಬೋದು ನೆಟ್ವರ್ಕ್ ಸ್ನೇಹಿತರೆ. ಅಲ್ಲಿವರೆಗೂ ಕರೆನ್ಸಿ ರೇಟ್ ಜಾಸ್ತಿ ಆಯಿತು ಅಂತ ಯಾವುದಕ್ಕೂ ಹೋಗಬೇಡಿ. ನಂತರ ಈ ಥರ ಇಶ್ಯೂನ ಎಷ್ಟೋ ಜನ ಫೇಸ್ ಮಾಡ್ತಿದ್ದಾರೆ, ಅವ್ರು ತೋರಿಸ್ಕೊತಿಲ್ಲ, ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಈ ಮಾಹಿತಿ ಇಷ್ಟ ಆಗಿದರೆ ಸ್ನೇಹಿತರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ನೋಡಿದ್ರಲ್ವ ಸ್ನೇಹಿತರೆ, ಈಗಾದ್ರೂ BSNLಗೆ ಪೋರ್ಟ್ ಹಾಕೋದನ್ನು ನಿಲ್ಲಿಸಿ. ಅಮ್ಮಮ್ಮ ಅಂದ್ರೂ ಒಂದು 6 ಮಂತ್ 1 ಇಯರ್ ಗಂಟ ಪೋರ್ಟ್ ಆಗೋಕೆ ಹೋಗಬೇಡಿ. ಸರ್ಕಾರದ ಕಂಪ್ನಿ ಆಗಿರೋದ್ರಿಂದ ಇನ್ನೂ ಜವಾಬ್ದಾರಿ ತಗೊಂಡಿಲ್ಲ. ಇನ್ನೂ ಸ್ವಲ್ಪ ನೆಟ್ವರ್ಕ್ ಇಶ್ಯೂಗಳಿವೆ, ಅದನ್ನು ಅವ್ರು ಕಂಪ್ಲೀಟ್ ಮಾಡಿ ಕಂಪ್ಲೀಟಾಗಿ ಆಲ್ ಇಂಡಿಯಾ 4G ನೆಟ್ವರ್ಕ್ ತರಲಿ. ಆವಾಗ ಪೋರ್ಟ್ ಆಗಿ. ಇಲ್ಲ ಅಂದರೆ 4Gಯಿಂದ ಕಾಲ್ ಮಾಡೋಕ್ಕಾಗಲ್ಲ, 3Gಯಿಂದ ಇಂಟರ್ನೆಟ್ ಯೂಸ್ ಮಾಡೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ ನೀವು ಫೇಸ್ ಮಾಡಬೇಕಾಗುತ್ತೆ. ವಿತ್ ಮೊಬೈಲು ನೆಟ್ ಯೂಸ್ ಮಾಡ್ತಾ ಇದ್ರೆ ತುಂಬ ಬಿಸಿ ಆಗುತ್ತೆ ಸ್ನೇಹಿತರೆ. ಇಂಥ ಪ್ರಾಬ್ಲಮ್ಗಳು ನಾನು ಫೇಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಅಲರ್ಟ್ ಆಗಿ ಸ್ವಲ್ಪ ದಿವಸ ಪೋರ್ಟ್ ಆಗೋದನ್ನು ನಿಲ್ಲಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್.